ಆಲ್ರೆಡಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಅದು ಯಾವುದೇ ಸಂಪುಟ ವಿಸ್ತರಣೆ ಇರಲಿ ಅಥವಾ ಮಂತ್ರಿಗಿರಿ ವಿಚಾರ ಇರಲಿ, ಬೆಳಗಾವಿ ರಾಜಕಾರಣ ಬಹಳ ಬಹಳ ಪ್ರಮುಖವಾದಂಥ ರೋಲ್ನ ಪ್ಲೇ ಮಾಡುತ್ತೆ. ಬೆಳಗಾವಿ ನಾಯಕರು ಯಾರಾಗ್ತಾರೆ, ಯಾರ ಅಧೀನದಲ್ಲಿ ಇರುತ್ತೆ ಬೆಳಗಾವಿ ರಾಜಕಾರಣದ ಸೂತ್ರ ಅನ್ನೋವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ರೀತಿಯ ಕ್ರೂಷಿಯಲ್ ನಿರ್ಣಾಯಕವಾದಂಥ ಒಂದು ಸಂದರ್ಭದಲ್ಲಿ ಇದ್ದಾರೆ. ಬೆಳಗಾವಿ ಯಾರ ಪಾಲಾಗಲಿದೆ ಅನ್ನುವಂಥದ್ದು ಪ್ರಶ್ನೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೋಲ್ಡ್ ಇರುತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅವರ ಹೋಲ್ಡ್ ಇರುತ್ತಾ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಇಲ್ವೋ ಅನ್ನೋದು ಪ್ರಶ್ನೆ. ಬಸವರಾಜ್, ಖಂಡಿತ ಸರ್. ಲಕ್ಷ್ಮಣ್ ಸವದಿ ಅವರಿಗೆ ಈ ಹಿಂದೆನೇ ಮಾತು ಕೊಡಲಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಆಗ KPCC ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಪಕ್ಷಕ್ಕೆ ಕರೆತರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮಾತುಗಳನ್ನು ಕೊಡಲಾಗಿತ್ತು. ಆಗ ಸಿದ್ದರಾಮಯ್ಯ ಅವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು. ನೀವು ಪಕ್ಷಕ್ಕೆ ಬನ್ನಿ, ನಾವು ಮುಂದಿನ ಸ್ಥಾನಮಾನಗಳನ್ನು ನಿಮಗೆ ಕೊಡ್ತೇವೆ ಅನ್ನುವಂಥ ಮಾತುಗಳನ್ನು ಲಕ್ಷ್ಮಣ್ ಸವದಿ ಅವರಿಗೆ ಭರವಸೆ ಕೊಡಲಾಗಿತ್ತು. ಸುರ್ಜೇವಾಲಾ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ನಿಮ್ಮನ್ನು ಪಕ್ಷ ಮುಂದಿನ ಹಂತದಲ್ಲಿ ಬಳಸ್ಕೊಳ್ಳೋಕೆ ನೋಡ್ತಾ ಇದೆ, ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಬಳಸ್ಕೊಳ್ಳೋಕ್ಕೆ ನೋಡ್ತಾ ಇದೆ ಅನ್ನುವಂಥ ಒಂದು ಭರವಸೆಯನ್ನು ಲಕ್ಷ್ಮಣ್ ಸವದಿ ಅವರು ಕೊಟ್ಟಿತ್ತು. ಹಾಗಾಗಿ ಆ ಭರವಸೆಗಳು ಇಲ್ಲಿವರೆಗೂ ಕೂಡ ಈಡೇರಿಲ್ಲ. ಇನ್ನು 2 ವರ್ಷ ಇರತಕ್ಕಂಥದ್ದು ಚುನಾವಣೆ ಬರ್ತಕ್ಕಂಥ ಸಂದರ್ಭ. ಒಂದು ಪಕ್ಷದ ಮಟ್ಟದಲ್ಲಿ ಆದರೂ ಸ್ಥಾನಮಾನವನ್ನು ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಅದರ ಜೊತೆಗೆ ಸರ್ಕಾರವನ್ನು ಪುನರ್ರಚನೆ ಮಾಡಿದಂಥ ಸಂದರ್ಭದಲ್ಲಿ ಆದರೂ ಅವಕಾಶಗಳು ಕೊಡಬೇಕಾಗಿತ್ತು, ಆಗಲೂ ಸಿಕ್ಕಿಲ್ಲ. ಹೀಗಾಗಿ ಅವರು ಪಕ್ಷದಲ್ಲಿ ಮುಂದುವರಿಲೇಬೇಕು ಅನ್ನೋದಾದರೆ ಆ ಬೆಳಗಾವಿಯಿಂದ ಅವರಿಗೆ ಕೂಡ ಸಚಿವ ಸ್ಥಾನ ಕೊಡಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ರೀತಿಯಲ್ಲಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರಿಗೆ ಅಡ್ಡಗಾಲಾಗಿದ್ದಾರೆ ಒಂದು ಸಚಿವ ಸ್ಥಾನ ಕೊಡುವಂಥ ನಿಟ್ಟಿನಲ್ಲಿ. ಇದನ್ನೆಲ್ಲವನ್ನು ಕೂಡ ಮನವೊಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಮೇಲೆ ಇದೆ. ಅದನ್ನು ಯಾವ ರೀತಿಯಾಗಿ ಮನವೊಲಿಸಿ ಸತೀಶ್ ಜಾರಕಿಹೊಳಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಲಕ್ಷ್ಮಣ್ ಸವದಿ ಅವರಿಗೆ ಸ್ಥಾನಮಾನ ಕೊಡ್ತಾರಾ ಅಂತ. ಒಂದು ವೇಳೆ ಅವರಿಗೆ ಕೈ ತಪ್ಪಿದ್ದೇ ಆದಲ್ಲಿ ಅವರು ಪಕ್ಷ ಬಿಡುವಂಥ ಯೋಚನೆಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬಹುದು. ಅದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಆಗುತ್ತೆ ಅನ್ನೋಂಥದ್ದು. ಯಾಕಂದರೆ ಇನ್ನೂ 1.5 ವರ್ಷ ಚುನಾವಣೆ ಬಾಕಿ ಇರೋದ್ರಿಂದ ಅದನ್ನು ಸೈಲೆಂಟಾಗಿ ಉಳ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಬೆಳಗಾವಿ ರಾಜಕೀಯ ಪ್ರತಿ ಬಾರಿ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಈ ತರಹದ ಒಳ ತಿಕ್ಕಾಟಗಳು, ಒಂದಷ್ಟು ಒಳ ರಾಜಕೀಯಗಳು ಮುನ್ನೆಲೆಗೆ ಬಂದೇ ಬರ್ತವೆ. 3-4 ಜನ ಸಚಿವ ಆಕಾಂಕ್ಷಿಗಳು ಅಲ್ಲಿ ಇದ್ದರೂ ಕೂಡ ಇನ್ನೂ ಒಂದು ಕೊಡೋಕ್ಕಾಗುತ್ತೆ ಅನ್ನುವಂಥದ್ದು ಒಂದು ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಹಿಂದಿನ ಸರ್ಕಾರಗಳೆಲ್ಲ 3 ಸಚಿವ ಸ್ಥಾನಗಳು ಇರ್ತಾ ಇತ್ತು. ಹಾಗಾಗಿ ಈ ಬಾರಿ 3 ಸಚಿವ ಸ್ಥಾನ ಕೊಡಬೇಕು ಅನ್ನೋಂಥ ಬೇಡಿಕೆ ಇದೆ. ಅದನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಈಡೇರಿಸುತ್ತೆ ಅನ್ನೋಂಥದ್ದು. ಯಾಕಂದರೆ ಅಶೋಕ್ ಪಟೇಲ್ ಅವರು ಕೂಡ ಸ್ಟ್ರಾಂಗ್ ಆಸ್ಪರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಹೆಬ್ಬಾಳ್ಕರ್ ಅವರು ಕೂಡ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವನ್ನೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಇವನ್ನ ಗಮನದಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದೇ ಆದಲ್ಲಿ ಅದನ್ನು ಸತೀಶ್ ಜಾರಕಿಹೊಳಿ ಅವರನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರು ಅನ್ನೋಂಥದ್ದು ಭಾಳ ಪ್ರಮುಖ ಆಗುತ್ತೆ. ಇಲ್ಲದೆ ಹೋದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ್ದೇ ಆದ ಲಕ್ಷ್ಮಣ್ ಸವದಿ ಅವರಿಗೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಬೆಳಗಾವಿ ಮಟ್ಟದಲ್ಲಿ ದೊಡ್ಡ ಸದ್ದಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಬಸವರಾಜ್.